ಬಜೆಟ್ ಮಂಡಿಸಿದ್ದಾರೆ. 16 ಬಜೆಟ್ ಮಂಡಿಸಿದ ದಾಖಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ದೇವರು ಇಷ್ಟು ಅವಕಾಶವನ್ನು ಬೇರೆ ರಾಜಕಾರಣಿಗಳಿಗೆ ಕೊಟ್ಟಿಲ್ಲ. ಅಷ್ಟು ಅಪೂರ್ವವಾಗಿರುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಏನು ಹೇಳಿದಾರೋ, ಎಷ್ಟು ಅನುಷ್ಠಾನ ಮಾಡ್ತಾರೋ ಅನ್ನೋದನ್ನು ಹಿಂದಿನ ಬಜೆಟ್ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಇನ್ನೊಂದು, ನಮ್ಮ ಆದಾಯ ಕ್ರೋಢೀಕರಣದಲ್ಲಿ ಅವರು ಇವತ್ತು ಕೊಟ್ಟಂಥ ಅಂಕಿಅಂಶದಲ್ಲಿ ಯಾವ್ಯಾವುದರಿಂದ ಎಷ್ಟೆಷ್ಟು ಬರುತ್ತೆ ಅಂತ 27% ಸಾಲ ತೋರಿಸಿದ್ದಾರೆ. ನೀವು ಖರ್ಚು ಮತ್ತು ಆದಾಯವನ್ನು ಸಮತೋಲನ ಮಾಡಬೇಕಲ್ಲ, ಅದರಲ್ಲಿ 27% ಸಾಲ. 27% ಅಂತ ಹೇಳಿದ್ರೆ 4 ಲಕ್ಷ ಕೋಟಿ ರೂಪಾಯಿನಲ್ಲಿ 1,08,000 ಕೋಟಿ ರೂಪಾಯಿ ಸಾಲ. ಅದರಲ್ಲಿ ವೆಚ್ಚದಲ್ಲಿ ಪ್ರತಿಶತ 18 ಪೈಸೆ ಬಡ್ಡಿಗೆ ಹೋಗುತ್ತೆ. ಅಂದರೆ ಬಡ್ಡಿ ಕಟ್ಟೋದಕ್ಕೆ ಹೋಗುತ್ತೆ. ನೀವು ಸಾಲ ಮಾಡಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡಿದ್ರೆ ಸಾಲ ತೀರಿಸೋದು ಸುಲಭ. ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಿದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಚಕ್ರ ತಿರುಗುತ್ತೆ. ಯಾವುದಕ್ಕೂ ವಿನಿಯೋಗಿಸ್ತಾ ಇದ್ದೀವಿ? ಇದರಿಂದ ಒಳ್ಳೆಯದಾಗುತ್ತಾ? ಈ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ, ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ತಾರೆ ಜನ. ಯಾಕೆಂದ್ರೆ ಬದುಕೇ ಬದಲಾಯಿತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದುಕು ಬದಲಾಯಿಸುವ ಯಾವ ಯೋಜನೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ? ರಾಜ್ಯದ ಆರ್ಥಿಕ ಪ್ರಗತಿಯ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಯಾವ ಯೋಜನೆ ಅವ್ರು ಕೊಟ್ಟಿದ್ದಾರೆ? ಆ ಯೋಜನೆ ಆ ಥರ ಏನಾದ್ರು ಕೊಟ್ಟರೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ, ವಿಶ್ವೇಶ್ವರಯ್ಯನವ್ರ ಥರ ಇವರನ್ನು ನೆನಪಿಸ್ತಾರೆ.